ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ದರ್ಶನ್, ಈ ಒಂದು ನಿಮಿಷ ಬರ್ತೀನಿ, ನಿಮಗೂ ಬರ್ತೀನಿ. ನಾನು ದರ್ಶನ್ ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ವಿಷಯ ರಸ್ತೆ ಇದ್ದರೆ ಒಂದು ರಾಜ್ಯ ಸರ್ಕಾರಕ್ಕೆ ಹೊಸೂರು ರೋಡಿಂದ ತುಮಕೂರು ರೋಡ್ಗೆ ಒಂದು 2 ಕಡೆಗಳಲ್ಲಿ ಬರೀ ರೋಡು, ಇನ್ನೇನು ಬೇಡ, ಇನ್ನೇನು ಕೇಳ್ತಿಲ್ಲ, ಬರೀ ಒಂದು ರೋಡ್ ಮಾಡೋದಿದ್ದರೆ ಜಲ್ಲಿ ಟಾರ್ಗೆ ಒಂದು 50 ಕಿಲೋಮೀಟ್ರ್ ರಸ್ತೆನಾ, ಒಂದು 40 ಕಿಲೋಮೀಟ್ರ್ ರಸ್ತೆನಾ? ದೊಡ್ಡ ವಿಷಯ ಏನ್ರಿ? 1000 ಕಿಲೋಮೀಟ್ರ್ ಸ್ಟೇಟ್ ಹೈವೇಗಳಿವೆ ನಮ್ಮಲ್ಲಿ, 106 ಕಿಲೋಮೀಟ್ರು ನ್ಯಾಷನಲ್ ಹೈವೇಗಳು ನಾವು ನೋಡ್ತೀವಿ, ಜಿಲ್ಲಾ ರಸ್ತೆಗಳಿವೆ, ತಾಲೂಕು ರಸ್ತೆಗಳಿವೆ, ಗ್ರಾಮ ರಸ್ತೆಗಳಿವೆ, ಬಂಡಿ ರಸ್ತೆಗಳಿವೆ. ಅಂತ ಒಂದು ಸರ್ಕಾರದಲ್ಲಿ ಒಂದು ರಾಜ್ಯದಲ್ಲಿ ಇಷ್ಟು ಸಂಪನ್ಮೂಲಗಳು ಇರಬೇಕಾದ್ರೆ ಒಂದು ರಸ್ತೆಗೋಸ್ಕರ ಒಬ್ಬ ಪ್ಲೇಯರ್ನ ಇನ್ವೈಟ್ ಮಾಡಿ ಅವನಿಗೆ 5 ರೂಪಾಯಿಗೆ, 7 ರೂಪಾಯಿಗೆ, 15 ರೂಪಾಯಿಗೆ, 30 ರೂಪಾಯಿಗೆ 1 ಎಕರೆ ಜಮೀನು ಕೊಟ್ಬಿಟ್ಟು ಆಮೇಲೆ ಅವನು ಮೋಸ ಮಾಡಿಬಿಟ್ಟ, ಆಮೇಲೆ ಅವನು ಅದು ಯೋಜನೆ ಮಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ಒಂದು ನಾಚಿಕೆ ಅನ್ನೋದು ಏನೋ ಇರಬಾರ್ದಾಗಿತ್ತೇನ್ರಿ? ಅವತ್ತಿನ ಪ್ರಶ್ನೆಯಲ್ಲಿ ಉತ್ತರ ಇದೆ. ಅವತ್ತಿನ ದಿನ ಅಂದರೆ ಅವತ್ತಿಗೆ ನೀವು ಕರ್ಕೊಂಡೋಗಿರೋದಕ್ಕೆ ಅವತ್ತಿನ ದಿನ ಕರ್ಕೊಬಂದವ್ರು ಯಾರು? ಆ ರೈತರನ್ನ ಮರಣ ಶಾಸನ ಬರ್ದವ್ರು ಯಾರು? ಇವತ್ತು ಆಯ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಪ್ರೈವೇಟ್ ಲಿಮಿಟೆಡ್ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಕೋರ್ಟ್ನ ಒಂದು ಆದೇಶವನ್ನ ನೀವು ಅಲ್ಲಿ ಉಲ್ಲೇಖ ಮಾಡಿ ಟೋಲ್ ದರದ ಬಗ್ಗೆ ನೀವು ಮಾತಾಡಿದ್ರಿ. ರಾಜಕಾರಣಿಗಳಿಗೆ ಪುಡಾರಿ ಪರೋಡಿಯನ್ನೆಲ್ಲ ಮಾತಾಡ್ತಾರೆ, ಆದ್ರೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರೆ ಒಬ್ಬ ಪುಡಿ ರೌಡಿಗಿಂತ ಕಡಿಯಾಗಿ ಜನಗಳಿಗೆ ಈ ರೀತಿ ಆಕ್ರೋಶ ಬರ್ಸುವಂತದ್ದು. ಈಗ ಚಿನ್ನದ ರೇಟು ದರ ಜಾಸ್ತಿ ಆಗಿದೆ ಅಂತೇಳಿ ಜನಗಳಿಗೆ ಹೋಗ್ರಪ್ಪ ಚಿನ್ನದ ಅಂಗಡಿ ಹೊಡಿರಿ, ಎಲ್ಲ ಲೂಟಿ ಮಾಡ್ಕೊ ಬನ್ನಿ ಅನ್ನೋ ತರ ಇದೆ. ಜನಗಳ ಒಂದು ಕುಮಾರಸ್ವಾಮಿ ಅವರಿಗೆ ಬಂದಿದೆ. ನಾಗೇಂದ್ರ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅವ್ರೇನ್ ಕೇಳ್ತಾರೆ? ಇದೆಲ್ಲ ಆಗೋಗಿದೆಯಪ್ಪ, ತಂದಿದ್ದು ನಾನೇನೆ, ಬಿಡ್ದಿಗೂ ನಾವೇ ಟೌನ್ಶಿಪ್ ಅಂತ ಹೇಳಿದ್ವಿ, ನಾವೇ ವಾಪಸ್ ತೊಗೊಂಡ್ಬಿಟ್ವಿ, ನಾವೇ 400 ಕೋಟಿ 4,000 ಕೋಟಿ ವಾಪಸ್ ಎಲ್ಲ ಮಾಡಿಬಿಟ್ವಿ, ತಪ್ಪಾಗೋಯ್ತಾವತ್ತು ಅಂತ ಅಂದ್ಕೊಳ್ಳಿ. ಇವತ್ತಿನ ರೂಲಿಂಗ್ ಪಾರ್ಟಿಯ ಇವತ್ತಿನ ಸರ್ಕಾರದ ನಿಲುವೇನು? ಇಷ್ಟೆಲ್ಲ ಅನ್ಯಾಯ ನಮ್ಮ ಸರ್ಕಾರ ಇದೆ, ಖಂಡಿತವಾಗ್ಲೂ ಇದಕ್ಕೆ ಒಂದು ಯಾವ್ದೋ ನಿವೃತ್ತ ಜಡ್ಜ್ ಅನ್ನು ನೇಮಿಸಿ ಒಂದು ರೈತರಿಗೆ ನ್ಯಾಯ ಟಿ ಬಿ ಜಯಚಂದ್ರ ಅವರು ಸದನದ ಮುಂದೆ ಮಂಡಿಸಿದ ವರದಿಯನ್ನ ಬಹುತೇಕ ಅದರ ಸಾರಾಂಶವನ್ನು ನಾನು ಬಲ್ಲೆ. ಅದರಲ್ಲಿ ಯಾರು ಅಲ್ಲಗಳಿಲ್ಲ ಅದನ್ನ. ಮತ್ತೆ ಇನ್ನೊಂದು ಸತಿ ಬೇಕು ಅಲ್ಲೊಂದು ಟೈಮ್ ತಗೊಳ್ಳೋದು. ಕೊಟ್ಟ ವರದಿಯ ಸಂದರ್ಭ ನಮ್ಮ ಸರ್ಕಾರ ಬಿದ್ದು ಹೋಗಿರೋದು ಸತ್ಯ. ರಾಜಕೀಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಖಂಡಿತವಾಗ್ಲೂ ಅವರ್ ಗವರ್ನಮೆಂಟ್ ಅದು ಬಿಡದಿ ವಿಚಾರ ಆಗಲಿ, ರೈತರ ಜೊತೆ ನಕಲಿ ಮಕ್ಕಳು ಅಂತ ಎಲ್ರಿಗೂ ಥ್ಯಾಂಕ್ ಯು. ತೀರಾ ಮೊನ್ನೆ ಅದೊಂದು ಆದೇಶ ಓದ್ತಾ ಇದ್ದೆ ನಾನು. ಯಾರಾದರೂ ಅವರ ಅಪಾರ್ಟ್ಮೆಂಟ್ಗಳಿಗೆ ಪ್ರೈವೇಟ್ ರಸ್ತೆ ಮಾಡ್ಕೊಂಡಿದ್ರೆ ಆ ರಸ್ತೆಯನ್ನು ನಿಮಿಷ ಯಾರಾದರೂ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ ರಸ್ತೆ ಮಾಡಿಕೊಂಡ್ರೆ ಅದನ್ನು ಕೂಡ ಸರ್ಕಾರ ರಸ್ತೆ ಸೇರಿಸ್ಕೋಬೇಕು ಅಂತ ಬಂದಾಗ ಖಾತೆ ಮಾಡ್ಕೊಳ್ಳಿಕ್ಕೂ ಈಸಿ ಆಗುತ್ತೆ ಅಂತ ವಿಚಾರ ಬರ್ತಾ ಇತ್ತು. ನೋಡಿ, ಒಂದು ಕಾಲಕ್ಕೆ ರಾಜ್ಯಕ್ಕೆ ರಸ್ತೆ ಮಾಡೋಕ್ಕೆ ಒಬ್ಬ ಖಾಸಗಿ ವ್ಯಕ್ತಿ ಬರೋ ಅವಶ್ಯಕತೆ ಇತ್ತು. ರಸ್ತೆ ಬಗ್ಗೆ ನಾನು ಕೇಳ್ತಿರೋದು, ಇನ್ಯಾವುದೋ ಶಾಲೆ ಆಸ್ಪತ್ರೆ ಕೇಳ್ತಿಲ್ಲ. ಅಂದರೆ ಏನಕ್ಕೆ ಇವರು ಅಲೋ ಮಾಡಿದ್ರು? ಪಾಯಿಂಟ್ 1, ಇದು 20 ವರ್ಷ 30 ವರ್ಷ ನಾವು ಹೀಗೆ ಎಳ್ಕೊಂಡು ಬರಬಹುದಾ? ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು ಮಾತು, ಅಧಿಕಾರಕ್ಕೆ ಬಂದಾಗ ಒಂದು ಮಾತಾ? ಇದಾಗಬಾರದು. ಒಂದು ರಸ್ತೆ ಮಾಡಲಿಕ್ಕೆ ಒಬ್ಬ ಮನುಷ್ಯನಿಗೆ ನಾವು ನೋಡಿ, ಅಲ್ಲಿ ಹುಟ್ಕೊಳ್ತಾ ಬಹುಶಃ ಟೋಲ್ ಅಂತ ಅಲ್ಲಿವರೆಗೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ನಿಮಗೆ ನೈಸ್ ರಸ್ತೆಗೆ ಮುಂಚೆ ನನಗೆ ನೆನಪಿರುವಂತೆ ನಾವು ಯಾವುದೋ ರೋಡಲ್ಲಿ ಹೋದಾಗ, ಯಾವುದೇ ರೋಡ್ ಆಗಲಿ, ನಾನು ಟೋಲ್ ಕಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ರೀ, ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ನಾವು ಟೋಲ್ ಕಟ್ಟಿಲ್ಲ, ರಸ್ತೆಯಲ್ಲಿ ಓಡಾಡ್ತಾ ಇದ್ವಿ. ಗಾಡಿ ಕೊಂಡ್ಕೊಂಡಾಗ ಟ್ಯಾಕ್ಸ್ ಕಟ್ತಿದ್ದ ಮನುಷ್ಯ, ಪೆಟ್ರೋಲ್ಗೂ ತೆರಿಗೆ ಇತ್ತು. ಇದು ಸಾಲದು ಅಂತೇಳಿ ರೋಡು ನಮ್ಮದೇ ತೆರಿಗೆ ಬೇರೆ ಕಡೆ ತೊಗೊಂಡು ನಮ್ಮ ದುಡ್ಡಲ್ಲೇ ಅಲ್ಲಿ ರೋಡನ್ನು ಹಾಕಿಸ್ಬಿಟ್ಟು ಅದಕ್ಕೊಂದು ಟೋಲು ಹಾಕಿ ನೀನು ಓಡಾಡ್ತಾ ಇದ್ದೆ, ಅದಕ್ಕೆ ದುಡ್ಡು ಕೊಡು ಅಂತ ಕತೆ. ನಡೆಯೋದಕ್ಕೆ ಒಂದು ತೊಗೊಳ್ತಾ ಇಲ್ಲ. ಈಗ ಅದಕ್ಕೂ ನಾಳೆ ದಿನ ಬರುತ್ತಾರೋ ನನಗಿನ್ನ ಗೊತ್ತಿಲ್ಲ ಅದು. ಸೊ ಇಂಥ ವಿಚಾರಗಳಲ್ಲಿ ಪ್ರೈವೇಟ್ ಪ್ಲೇಯರ್ಸ್ನ ಅಲೋ ಮಾಡಲಿಕ್ಕಿಂತ ಮುಂಚೆ ಅಲೋ ಮಾಡೋದ ಉದ್ದೇಶ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನೇನು ಕರ್ಕೊಂಡು ಬಂದೆ ಅವನಿಂದ ನನಗೇನು ಅಂತ. ಈ ಉದ್ದೇಶಗಳು ಬಗೆಹರಿಯಬೇಕು. ಅಟ್ ದ ಸೇಮ್ ಟೈಮ್ ಕೋರ್ಟ್ ಏನು ಆರ್ಡರ್ ಮಾಡ್ತಾಯಿದ್ದು ಇದ್ರ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದೆ ಏನು ಕ್ರಮ ತೆಗೆದುಕೊಳ್ತಾರೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.